ನಾವೆಲ್ಲ ನಿರೀಕ್ಷಿಸಿದಂತೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮತ್ತೊಮ್ಮೆ ಬೌಲರ್ಗಳ ಮಾರಣಹೋಮ ನಡೆಸಿದೆ. IPL 2025ರಲ್ಲಿ ತನ್ನ ಮೊದಲ ಪಂದ್ಯದಲ್ಲೇ ರನ್ಗಳ ಸುನಾಮಿ ಎಬ್ಬಿಸಿದ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬೆಟ್ಟದಷ್ಟು ರನ್ಗಳನ್ನು ಕಲೆ ಹಾಕಿ IPL ಇತಿಹಾಸದಲ್ಲಿ ಎರಡನೇ ಅತಿದೊಡ್ಡ ರನ್ ಕಲೆ ಹಾಕಿದ ದಾಖಲೆ ಬರೆದಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ತು. ಹೀಗಾಗಿ ತಂಡ ಮೊದಲು 6 ಓವರ್ಗಳಲ್ಲಿ ಬರೋಬ್ಬರಿ 94 ರನ್ ಕಲೆ ಹಾಕಿತು. ಇದು IPL ಇತಿಹಾಸದಲ್ಲಿ ಪವರ್ ಪ್ಲೇನಲ್ಲಿ ದಾಖಲಾದ 3ನೇ ಅತ್ಯಧಿಕ ಮೊತ್ತವಾಗಿದೆ. ಇದೇ ವೇಳೆ ಸ್ಫೋಟಕ ಬ್ಯಾಟರ್ ಟ್ರಾವಿಸ್ ಕೂಡ ಕೇವಲ 21 ಎಸೆತಗಳಲ್ಲಿ ತಮ್ಮ ಅರ್ಧ ಶತಕ ಪೂರೈಸಿದರು. ಅಂತಿಮವಾಗಿ ಹೆಡ್ 31 ಎಸೆತಗಳಲ್ಲಿ 9 ಬೌಂಡ್ರಿ ಹಾಗೂ 3 ಸಿಕ್ಸರ್ಗಳ ಸಹಿತ 67 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ಆದಾಗ್ಯೂ ಹೆಡ್ ಔಟಾಗುವುದಕ್ಕೂ ಮುನ್ನ ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದರು. ಹೆಡ್ ವಿಕೆಟ್ ಪತನದ ನಂತರ ಆಕ್ರಮಣಕಾರಿ ಆಟವನ್ನು ಮುಂದುವರಿಸಿದ ಇಶಾನ್ ಕಿಶನ್ ಕೇವಲ 25 ಎಸೆತಗಳಲ್ಲಿ 200 ಸ್ಟ್ರೈಕ್ ರೇಟ್ನಲ್ಲಿ ಅರ್ಧ ಶತಕ ಪೂರೈಸಿದರು. ಕಿಶನ್ ಆರ್ಭಟದ ಫಲವಾಗಿ ಹೈದರಾಬಾದ್ ತಂಡ ಕೇವಲ 14 ಓವರ್ಗಳಲ್ಲಿ 2 ವಿಕೆಟ್ಗೆ 200 ರನ್ ದಾಟಿತು. ಇಶಾನ್ 25 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿ ನಿತೀಶ್ ಜೊತೆ ಅರ್ಧ ಶತಕದ ಜೊತೆಯಾಟವನ್ನು ಸಹ ಪೂರ್ಣಗೊಳಿಸಿದರು. ಅರ್ಧ ಶತಕದ ಬಳಿಕ ಇನ್ನಷ್ಟು ಉಗ್ರ ರೂಪ ತಾಳಿದ ಕಿಶನ್ 45 ಎಸೆತಗಳಲ್ಲಿ ಶತಕ ಗಳಿಸಿದರು. ಇದು ಹೈದರಾಬಾದ್ ಜೊತೆಗಿನ ಇಶಾನ್ ಅವರ ಮೊದಲ ಸೀಸನ್ ಆಗಿದ್ದು 25ರ ಮೊದಲ ಶತಕವೂ ಆಗಿದ್ದು, ಕೊನೆಯವರೆಗೆ ಅಜೇಯರಾಗಿ ಉಳಿದ ಇಶಾನ್ 47 ಎಸೆತಗಳಲ್ಲಿ 11 ಬೌಂಡ್ರಿ ಹಾಗೂ 6 ಸಿಕ್ಸರ್ಗಳ ಸಹಾಯದಿಂದ 106 ರನ್ ಗಳಿಸಿದರು. ಇಶಾನ್ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದಾಗಿ ಹೈದರಾಬಾದ್ ತಂಡ ಅಂತಿಮವಾಗಿ 6 ವಿಕೆಟ್ ಕಳೆದುಕೊಂಡು 286 ರನ್ ಕಲೆ ಹಾಕಿತು. ಆದಾಗ್ಯೂ ಕೇವಲ 2 ರನ್ಗಳಿಂದ ತನ್ನದೇ ದಾಖಲೆಯನ್ನು ಮುರಿಯುವಲ್ಲಿ ವಿಫಲವಾಯಿತು. ವಾಸ್ತವವಾಗಿ IPLನಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿದ ದಾಖಲೆಯು ಹೈದರಾಬಾದ್ ತಂಡದ ಹೆಸರಿನಲ್ಲಿದೆ. ಕಳೆದ ಸೀಸನ್ನಲ್ಲಿ RCB ವಿರುದ್ಧ ಹೈದರಾಬಾದ್ 3 ವಿಕೆಟ್ಗೆ 287 ರನ್ ಗಳಿಸಿತ್ತು. ಇದು ಟೂರ್ನಿಯಲ್ಲಿ ಇದುವರೆಗೂ ಅತ್ಯಧಿಕ ಮೊತ್ತವಾಗಿದೆ.